ಹೋ 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 ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಅಂತೂ ಇಂತೂ ಎರಡನೇ ಟೀಮು ಎಂಟ್ರಿ ಕೊಟ್ಟಿದ್ದಂತೂ ಆಗಿದೆ ಇವತ್ತು ಪ್ಲೇ ಆಫ್ಸ್ಗೆ. ಇಟ್ಸ್ ಜಿ ಗುಜರಾತ್ ಜೈಂಟ್ಸ್ ಅವ್ರು ಎಂಟ್ರಿ ಕೊಟ್ಟವ್ರಪ್ಪ ಮ್ಯಾಚ್ನ ಗೆದ್ಬಿಟ್ಟು ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟು. ನಾನು ಅನ್ಕೊಂಡಿದ್ದೆ ಮ್ಯಾಚ್ಗಿನ ಮುಂಚೆ ಮುಂಬೈ ಇಂಡಿಯನ್ಸು ಬಲಿಷ್ಠವಾಗಿ ಕಾಣಿಸ್ತಾವ್ರೆ. ಇಲ್ಲ ಗುರು, ಅಲ್ಲಿ ಮ್ಯಾಥ್ಯೂಸು, ನ್ಯಾಟ್ ಸಿವರ್ಬಂಟು ಜೊತೆ ಇನ್ನ ಹರ್ಮನ್ಪ್ರೀತ್ ಕೌರ್ ಅವರೇ ಎಲ್ಲ ಏನು ಸಜಾನಾ ಅವರು ಎಲ್ಲರೂ ಮಸ್ತಾಗಿ ಆಡ್ತಾವ್ರೆ. ಏನೋ ಗೆಲ್ತಾರೆ ಅಂತ ಅನ್ಕೊಂಡಿದ್ರೆ ಇವ್ರು ನೋಡ್ರೆ ಇಲ್ಲಿ ಕಾಲೆತ್ಕೊಂಡ್ಬಿಟ್ರಲ್ಲ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಇವತ್ತು ವೆರಿ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ದು ಗುಜರಾತ್ ಜೈಂಟ್ಸ್ ಅವ್ರು ನನಗೆ ಶಾಕ್ ಆಗಿ ಹೋಗ್ಬಿಡ್ತು ಗುರು. ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ಬಿಟ್ರು, ಸ್ಟಂಡ್ ಆಗೋಗ್ಬಿಟ್ವಿ. ಯಾಕಂದ್ರೆ ಎಲ್ಲ ಮ್ಯಾಚನ್ನು ಕೂಡ ಈ WPL ಅಲ್ಲಿ ಎಲ್ಲ ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿರೋದು ಏನಿದೆ ಸಡನ್ ಆಗಿ ಡೋ ಡೈ ಮ್ಯಾಚಲ್ಲಿ ಇವ್ರು ನೋಡಿದ್ರೆ ಬೌಲಿಂಗ್ ಎಲ್ಲ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂತ ಅಂತ ಶಾಕ್ ಆಗಿ ಹೋಗ್ಬಿಡ್ತು. ಸೊ ಕತೆ ನೋಡ್ತು ಅಂದ್ರೆ ಈ ಥರ ಐತೆ. ಮುಂಬೈ ಇಂಡಿಯನ್ಸ್ಗೆ ಆಫ್ ಇಟ್ಬಿಟ್ರು ಪಾಪ ಹರ್ಮನ್ಪ್ರೀತ್ ಕೌರ್ ನಾಟ್ ಆಗಿ ಉಳ್ಕೊಂಡು 80+ ರನ್ಸ್ನ ಹೊಡೆದ್ಬಿಟ್ಟು 20 ಸಲಾಗ ಆ ಥರ ಆಡ್ತಾವ್ರಲ್ಲಿ. ಬೇರೆಯವರೆಲ್ಲ ಸಜಾನ ಆಡಿದ್ದು ಏನು ಟುಕು ಆಡಿ 25 ಬಾಲ್ಗೆ 26 ಬಾಲ್ಗೆ 25 ಹೊಡೆದವ್ರಲ್ಲಿ ಟುಕು ಆಡ್ಕೊಂಡಲ್ಲಿ ಬಿಡಿ. ಪಾಪ ಮುಂಬೈ ಇಂಡಿಯನ್ಸ್ ಅವ್ರು ಸೋತಿದ್ದಾರೆ. ಬಟ್ ಆದರೂ ಕೂಡ ಮುಂಬೈ ಇಂಡಿಯನ್ಸ್ ಇನ್ನೂ ಸಹ ಚಾನ್ಸ್ ಇದೆ. ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇರ್ಬೋದು ಇವಾಗ ಕರೆಂಟ್ಲಿ ಯಾವ ಥರ ಇದೆ ಅಂತ. ಮುಂಬೈ ಇಂಡಿಯನ್ಸ್ದು ನೆಟ್ ರನ್ ರೇಟು ಪಾಸಿಟಿವಲ್ಲಿದೆ. ಇವತ್ತೇನು ಹೆವಿ ಮಾರ್ಜಿನಲ್ಲಿ ಏನು ಸೋತಿಲ್ಲ, ಒಂದು ಸ್ವಲ್ಪ ಚಿಕ್ಕ ಮಾರ್ಜಿನಲ್ಲಿ ಸೋತಿರುವಂಥದ್ದು. ಅದನ್ನು ಕೂಡ +0.059 ಇದೆ ನೆಟ್ ರನ್ ರೇಟು ಮುಂಬೈ ಇಂಡಿಯನ್ಸ್ದು. ಇಲ್ಲಿ ಮುಂಬೈ ಇಂಡಿಯನ್ಸ್ ಕ್ವಾಲಿಫೈ ಆಗುವಂಥ ಸಾಧ್ಯತೆ ಇದೆ. ಸೋತ್ರೂ ಕೂಡ ಕ್ವಾಲಿಫೈ ಆಗುವಂಥ ಚಾನ್ಸ್ ಇದೆ. ನೆಕ್ಸ್ಟ್ ಮ್ಯಾಚ್ ಏನಿದೆ ಅಪ್ಕಮಿಂಗ್ ಮ್ಯಾಚು, ಅಂದರೆ ಒಂದೇ ಮ್ಯಾಚ್ ಇರೋದಿನ, ಅದು ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ UP ವಾರಿಯರ್ಸು. ಅದರಲ್ಲಿ UP ವಾರಿಯರ್ಸ್ ಗೆಲ್ಲಬೇಕು ಅಂತ ಅನ್ಕೊಬೇಕು ಮುಂಬೈ ಇಂಡಿಯನ್ಸು. ಇಷ್ಟೇ ಸ್ಟ್ರಾಟಜಿ ಇರೋದು ಮುಂಬೈ ಇಂಡಿಯನ್ಸು. ವೆಯ್ಟ್ ಮಾಡಬೇಕಷ್ಟೇ, ಇವ್ರು ಸ್ಟ್ರಾಟಜಿ ಮಾಡೋದಲ್ಲ. ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಸ್ಟ್ರಾಟಜಿ ಮಾಡ್ತಿರ್ತಾರೆ ಹೆಂಗೆ ಗೆಲ್ಲಬೇಕು ಅಂತ. ಡೆಲ್ಲಿ ಕ್ಯಾಪಿಟಲ್ಸ್ ಸೋಲ್ತು ಅಂದರೆ ಅವ್ರು ಔಟ್ ಆಫ್ ದ ಟೂರ್ನಮೆಂಟು. UP ವಾರಿಯರ್ಸ್ ಆಲ್ರೆಡಿ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ. ಮುಂಬೈ ಇಂಡಿಯನ್ಸ್ಗೆ ಬೇಕಾಗಿರೋದಿಷ್ಟೇ UP ವಾರಿಯರ್ಸ್ ಗೆಲ್ಲಬೇಕು, ಡೆಲ್ಲಿ ಕ್ಯಾಪಿಟಲ್ಸಿಗೆ ಬೇಕಾಗಿರೋದಿಷ್ಟೇ ಅವ್ರು ಗೆಲ್ಲಬೇಕು ಕ್ವಾಲಿಫೈ ಆಗೋದಕ್ಕೆ ಅಂತ. ಸೊ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ತು ಅಂತಂದರೆ ಅವರು ಇನ್ನೇನು 3ನೇ ಸ್ಥಾನಕ್ಕೆ ಬರ್ತಾರೆ. ಈಗ ಜಿ ಅವರು 5 ಮ್ಯಾಚ್ ಗೆದ್ದಿರೋದ್ರಿಂದ ಅವ್ರು 2ನೇ ಸ್ಲಾಟ್ನ ಲಾಕ್ ಮಾಡ್ಕೊಂಡ್ಬಿಡಿದ್ರೆ ಅವರು ಮೇಲೆ ಹೋಗಲ್ಲ, ಕೆಳಗಡೆನೂ ಕೂಡ ಹೋಗೋಲ್ಲ, ಅದೇ ಸ್ಲಾಟಲ್ಲಿ ಇರ್ತಾರೆ. RCBನೂ ಕೂಡ ಲಾಕ್ ಮಾಡ್ಕೊಂಡಿದ್ರೆ ಇನ್ನೇನೇ ಕ್ವಾಲಿಫೈ ಆದರೂ ಕೂಡ ಒಂದು 3ನೇ ಸ್ಲಾಟ್ ಏನಿದೆ ಅದಕ್ಕೋಸ್ಕರ ಕಿತ್ತಾಟ ನಡೆಸ್ತಾರೆ. ಸೊ ಸೀನ್ನ ನೋಡ್ತು ಅಂದರೆ ಯಾಕೋ ಡೆಲ್ಲಿ ಕ್ಯಾಪಿಟಲ್ಸು ಕ್ವಾಲಿಫೈ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಯಾಕಂದರೆ ಕ್ವಾಲಿಟಿ ಟೀಮ್ ಇದೆ. UP ವಾರಿಯರ್ಸ್ಗೆ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಮಿರಾಕಲ್ ಮಾಡಬೇಕಷ್ಟೇ UP ವಾರಿಯರ್ಸ್ ಅವರು ಮುಂಬೈ ಇಂಡಿಯನ್ಸ್ನ ಕ್ವಾಲಿಫೈ ಮಾಡಿಸ್ಬೇಕು ಅಂತಂದರೆ ನೋಡೋಣ ಅದೇನೇನಾಗುತ್ತೆ ಅಂತ. ಇವಾಗ ಏನಾದ್ರು ಇನ್ ಕೇಸ್ ಏನಾದ್ರು ಮುಂಬೈ ಇಂಡಿಯನ್ಸು ಕ್ವಾಲಿಫೈ ಆಗಿಬಿಡ್ತು ಅಂತ ಅನ್ಕೊಳ್ಳಿ, UP ವಾರಿಯರ್ಸ್ ಗೆದ್ಬಿಟ್ಟು, ಅವಾಗ ಅಂಬಾನಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಬಿಟ್ಟವನೇ ಅಲ್ಲಿ, ಅದಕ್ಕೆ ಮುಂಬೈ ಇಂಡಿಯನ್ಸ್ ಎಂಟ್ರಿ ಕೊಟ್ಟಿದ್ದು ಅನ್ನೋ ಥರ ಪೋಟ್ರೆ ಆಗೋಗ್ಬಿಡುತ್ತೆ. ಅಂದರೆ ಇನ್ನು ಫನಿ ವೇ ಹೇಳ್ತಾ ಇರೋದು. ಬಟ್ ಆದರೂ ಕೂಡ ಇವತ್ತು ಮೆಚ್ಕೊಳ್ಳೇಬೇಕು ಗುರು. ಸೋಫಿ ಡಿವೈನ್ ಆಡಿದಾಟ ಹೆಂಗಿತ್ತು, ಜೊತೆಗೆ ಬಾಟಮಲ್ಲಿ ಗಾರ್ಡ್ನರ್ ಆಡಿದಾಟ, ಜೊತೆಗೆ ಜಾರ್ಜಿಯಾ ವ್ಯಾರಮ್ ಆಡಿದ್ದು. ಸೊ ಸೈಕಾಗಿ ಆಡಿದ್ರು ಗುರು ಬ್ಯಾಟರ್ಸ್ಗಳು. ಸೊ ಆಲ್ ಓವರ್ ನೋಡ್ತು ಅಂದರೆ ಇವ್ರು ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಏನು ಚಿಂದಿ ಉಡಾಯಿಸ್ಬಿಟ್ಟಿಲ್ಲ. ಬ್ಯಾಟಿಂಗ್ ಅಂತ ಬಂದಾಗ ಪರವಾಗಿಲ್ಲ, ಡೀಸೆಂಟಾಗಿ ಚೆನ್ನಾಗೇ ಆಡಿದ್ದಾರೆ. ಅಷ್ಟು ಸ್ಕೋರ್ ಸಾಕಾಗಿತ್ತು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ. ಡಿಫೆಂಡ್ ಚೆನ್ನಾಗೇ ಮಾಡ್ಕೊಂಡ್ರು. ಸೋಫಿ ಡಿವೈನು ಇಲ್ಲಿ ಬ್ಯಾಟಿಂಗಲ್ಲಿ ಒಂದು 20+ ಹೊಡೆಯೋದಲ್ಲ ಅಂತ ಅಲ್ಲಿ ಬೌಲಿಂಗಲ್ಲಿ ಬೇರೆ 2 ವಿಕೆಟ್ ಇದ್ದರೆ, ಜಾರ್ಜಿಯಾ ವ್ಯಾರಮ್ ಇಲ್ಲಿ 40+. ಇಲ್ಲಿ ಮೇಯ್ನಾಗಿ ಆಡಿದ್ದೆ ಗಾರ್ಡರು ಮತ್ತು ಜಾರ್ಜಿಯಾ ವ್ಯಾರಮ್ ಗುರು. ಆ ಬಾಟಮಲ್ಲಿ ಏನು ಅವ್ರದ್ದು ಪಾರ್ಟ್ನರ್ಶಿಪ್ ಏನು ಬಿಲ್ಡ್ ಆಯಿತೋ, ಸೈಕ್ ಪಾರ್ಟ್ನರ್ಶಿಪ್ ಅದಂತೂ ಅದು ಕ್ವಿಕ್ ರನ್ನಲ್ಲಿ. ಇಲ್ಲಿ ವಿಕೆಟ್ ಅಷ್ಟೊಂದು ಈಸಿ ಇರಲಿಲ್ಲ ಬ್ಯಾಟಿಂಗ್ ಆಡೋದಕ್ಕೆ. ನೋಡಿ ಇವರು ಕೂಡ ಟುಕು ಆಡಿದ್ದಾರೆ. ಈ ಕಡೆ ಹರ್ಮನ್ಪ್ರೀತ್ ಕೌರ್ ಸಖತ್ತಾಗಿ ಆಡಿದ್ದಾರೆ, ಈ ಕಡೆ ಇವರಿಬ್ರು ಮಸ್ತಾಗಿ ಆಡಿದ್ದಾರೆ. ಅವ್ರು ಒಬ್ಬರೇ 20 ಸಲಾಗ ಥರ ಆಡಿದ್ದಾರೆ. ಪಾಪ ಅನ್ನಿಸ್ಬಿಡ್ತೀವಿ ಇವತ್ತು ಹರ್ಮನ್ಪ್ರೀತ್ ಕೌರ್ನ ನೋಡ್ಬಿಟ್ಟು. ಒಂದೊಂದು ಟೈಮ್ ಇಂಡಿಯಾಗೂ ಕೂಡ ಒಬ್ಬಂಟಿ ಆಗೋಗ್ಬಿಡ್ತಾರೆ. ಇಲ್ಲಿ ಮುಂಬೈ ಇಂಡಿಯನ್ಸ್ ಕೂಡ ಇವಾಗ ಒಬ್ಬಂಟಿ ಆಗೋಗ್ಬಿಟ್ರು. ಯಾರು ಕೂಡ ಸಾಥೆ ಕೊಡಲಿಲ್ಲ, ಅಲ್ಲಿ ನಿಂತ್ಕೊಂಡು ಆಡೋರಿಲ್ಲ ಜೊತೆಗೆ. ಅಲ್ಲಿ ಹರ್ಮನ್ಪ್ರೀತ್ ಕೌರಿಗೆ ಒಬ್ಬರೇ ಎಷ್ಟು ಅಂತ ಹೊಡೆಯೋಕ್ಕಾಗುತ್ತೆ ಗುರು ಆ ಒಂದು ಟಫ್ ವಿಕೆಟಲ್ಲಿ. ಅಷ್ಟು ಹೊಡೆದ್ರಲ್ಲ, ಅವ್ರಿಗೆ ಖಂಡಿತ ಕ್ರೆಡಿಟ್ ಕೊಡ್ಬೇಕು ಹರ್ಮನ್ಪ್ರೀತ್ ಕೌರ್ಗೆ. ಬಟ್ ಅದೇ ಜಾರ್ಜಿಯಾ ವ್ಯಾರಮ್ 2 ವಿಕೆಟ್ ತೆಗೆದುಬಿಟ್ಟು ಇಲ್ಲಿ 40+ ರನ್ಸ್ನ ಹೊಡಿದ್ದಾರೆ. ಆ್ಯಂಡ್ ಗಾರ್ಡ್ನರ್ ಕೂಡ ಮಸ್ತಾಗಿ ಆಡಿದ್ದಾರೆ. ಜೊತೆಗೆ ಸೋಫಿ ಡಿವೈನ್ ಕೂಡ ಕಾಂಟ್ರಿಬ್ಯೂಟ್ ಮಾಡಿರೋಂಥದ್ದು. ಸೊ ಆಲ್ ಓವರ್ ನೋಡ್ತಾರೆ ಗುಜರಾತ್ ಜೈಂಟ್ಸ್ ಇವತ್ತು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಟೂರ್ನಮೆಂಟಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಹೆಂಗಿತ್ತು ಅಂತಂದರೆ ಗುಜರಾತ್ ಜೈಂಟ್ಸ್ದು ಏನು ಗುರು ಇದು ಹಿಂಗೆಲ್ಲ ಆಡ್ತಾವ್ರೆ ಅಂತ ಅನಿಸ್ಬಿಟ್ಟಿತ್ತು. ಅಂದರೆ ಸೋತಿದ್ರು, ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ಗಳನ್ನೆಲ್ಲ ಸೋತ್ಕೊಂಡ್ಬಂದಿದ್ರು ಇವರು. ಆಮೇಲೆ ರೈಸ್ ಆಯಿತು ಇವ್ರದ್ದು ಟಕ್ಕನೆಗೆ. ಕ್ವಾಲಿಫೈ ಆಗಿದ್ದಾರೆ ಇವತ್ತು. ನೋಡೋಣ ಮುಂಬೈ ಇಂಡಿಯನ್ಸ್ ಕ್ವಾಲಿಫೈ ಆಗ್ತಾರಾ ಅಥವಾ ಡೆಲ್ಲಿ ಕ್ಯಾಪಿಟಲ್ಸ್ ಕ್ವಾಲಿಫೈ ಆಗ್ತಾರೆ ಅಂತ. ಇಬ್ಬರಲ್ಲಿ ಒಬ್ಬರು 3ನೇ ಸ್ಥಾನ ಲಾಕ್ ಮಾಡ್ಕೊತಾರೆ. ಕಾದು ನೋಡಬೇಕು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.